ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಗನ. ಎಲ್ಲರಿಗೂ ವ್ಲಾಗ್ಸ್ ವಿತ್ ಗಗನ ಕನೆಕ್ಟ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ತಡ ಮಾಡಿಬಿಡಿ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಮೀಶೋ ಹಾಲ್ನ ಮಾಡ್ತಾ ಇದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ನಾನು ಕೆಲವೊಂದಷ್ಟು ಐಟಮ್ಸ್ನ ಮೀಶೋಯಿಂದ ಪರ್ಚೇಸ್ ಮಾಡಿದ್ದೀನಿ ಫಾರ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೋಸ್ಕರನೇ. ಏನೇನು ಅಂತ ನಿಮ್ಮ ಜೊತೆ ಇವತ್ತು ತೋರಿಸ್ತೀನಿ. ಯಾರಿಗಾರ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಲಿಂಕು ಕೂಡ ಪ್ರೊವೈಡ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ರೀಸನಬಲ್ ಆಗಿರೋಂಥ ಪ್ರೈಸ್ಗಳೇ. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಆಗಿರ್ಬೋದು, ಹಾಗೆ ರಿಟರ್ನ್ ಗಿಫ್ಟ್ಗೂ ಕೂಡ ನಾನು ಐಟಮ್ಸ್ನ ತರಿಸಿದ್ದೀನಿ. ಬನ್ನಿ ಒಂದೊಂದೇ ತೋರಿಸ್ತಾ ಹೋಗೋಣ. ಫಸ್ಟ್ ಒನ್ ಬಂದ್ಬಿಟ್ಟು ರಿಟರ್ನ್ ಗಿಫ್ಟಿಗೆ ನಾನು ತರಿಸಿದ್ದೀನಿ. ಇದು ಪ್ಯಾಕ್ ಆಫ್ 4 ಬರುತ್ತೆ ನಿಮಗೆ. ನಾನು ಇಂಥದ್ದು ಒಂದು 20 ಪೀಸಸ್ ಏನೋ ತರಿಸಿದ್ದೀನಿ. ಈ ಥರ ಬರುತ್ತೆ, ಈ ಥರದನ್ನ ತರಿಸಿದ್ದೀನಿ. ಇದು ಪ್ಯಾಕ್ ಆಫ್ 4 ಬರುತ್ತೆ. ಒಂದರಲ್ಲಿ 4 ಬರುತ್ತೆ. ಈ ಥರದ್ದು ನಾನು ಒಂದು 20 ಪೀಸಸ್ ತರಿಸಿದ್ದೀನಿ. ಒಂದು 5 ಬಾಕ್ಸ್ ಏನೋ ತರಿಸಿದ್ದೀನಿ. ಈ ಥರದ್ದು ರಿಟರ್ನ್ ಗಿಫ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾವು ದೀಪ ಹಚ್ಚುವಂಥದ್ದು, ಕ್ಯಾಂಡಲ್ಸ್ ಇಕ್ಬೋದು, ನೀರಾಕಿ ಹೂವು ಇಕ್ಬೋದು, ಆ ಥರ ತುಂಬ ಚೆನ್ನಾಗಿದೆ. ಸ್ಟಡಿ ಆಗಿದೆ ಮೆಟೀರಿಯಲು ಕೂಡ. ದೀಪ ಕೊಟ್ಟರೆ ಒಳ್ಳೇದಲ್ವಾ, ಅದಕ್ಕೋಸ್ಕರ ನಾನು ಈ ಸಲ ಇದು ರಿಟರ್ನ್ ಗಿಫ್ಟ್ಗೋಸ್ಕರ ಇದನ್ನ ತರಿಸಿದ್ದೀನಿ. ಇದು ಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕೇಳಿ, ನಾನು ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಈ ಥರದ್ದು ನಾನು ಒಂದು 5 ಬಾಕ್ಸಸ್ಸು ತರಿಸಿದ್ದೀನಿ ಗಿಫ್ಟ್ ಪರ್ಪಸ್ಸಿಗೋಸ್ಕರನೇ. ನೆಕ್ಸ್ಟ್ ಬಂದ್ಬಿಟ್ಟು ರಿಟರ್ನ್ ಗಿಫ್ಟಿಗೆನೆ ಬ್ಯಾಂಗಲ್ಸ್ ತರಿಸಿದ್ದೀನಿ. ಇದು ಗಾಜಿನ ಬಳೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಗಾಜಿನ ಬಳೆ 12 ಡಜನ್ಸ್ ಇದೆ ಇದರಲ್ಲಿ. 12 ಡಜನ್ಸ್ ತರಿಸಿದ್ದೀನಿ. ಈ ತರ ಒಂದು 2 ಬಾಕ್ಸ್ನ ತರಿಸಿದ್ದೀನಿ ನಾನು. ಗಾಜಿಂದಿದು ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಲಿಂಕ್ ಅಂತ ಹೇಳಿ ನಾನು ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ನೀವು ಲಿಂಕ್ ಹಾಕ್ಬೇಕಾದ್ರೆ ನನಗೆ ಪರ್ಟಿಕ್ಯುಲರ್ ಆಗಿ ಲಿಂಕ್ ಯಾವ್ದಾದ್ರದ್ದು ಬೇಕು ಅಂತ ಕೇಳಿದ್ರೆ ನಾನು ಆ ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಬಳೆಗಳು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಬಳೆಗಳು ನನಗೆ ತುಂಬಾನೇ ವರ್ತ್ ಅಂತ ಅನಿಸ್ತು. ಮತ್ತೆ ಯಾವುದು ಕೂಡ ಒಂದನ್ನು ಕೂಡ ಡ್ಯಾಮೇಜ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಬ್ಯಾಂಗಲ್ಸ್ ಬಂದಿದೆ. ಸೊ ನೆಕ್ಸ್ಟ್ ಈ ರಿಟರ್ನ್ ಗಿಫ್ಟ್ ಹಾಕೋದಕ್ಕೆ ಬ್ಯಾಗ್ಗಳು ಬೇಕಲ್ವಾ. ಅಂಗಡಿಗಳಲ್ಲಿ ನಾನು ಲಾಸ್ಟ್ ಟೈಮು ತುಂಬಾನೇ ಸರ್ಚ್ ಮಾಡಿದ್ದೆ, ಬಟ್ ನನಗೆ ಕರೆಕ್ಟ್ ಆಗಿರೋ ಬ್ಯಾಗ್ಸ್ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಈ ಸಲ ನಾನು ಇದನ್ನು ಕೂಡ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೀನಿ. ನೋಡಿ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರ್ಬೋದು. ತುಂಬಾ ದೊಡ್ಡದು, ಸ್ಪೇಷಿಯಸ್. ನಾವು ಇದರೊಳಗೆ ಆರಾಮಾಗಿ ನಾನು ತಂದಿರೋಂಥ ರಿಟರ್ನ್ ಗಿಫ್ಟ್ಸು ಹಾಕಿ ತೋರಿಸ್ತೀನಿ ನಿಮಗೆ. ಈ ರಿಟರ್ನ್ ಗಿಫ್ಟ್ನ ಇದರೊಳಗಡೆ ಹಾಕಿ ಬ್ಯಾಂಗಲ್ ಹಾಕಿ ಕಾಯಿ, ಇನ್ನು ಬಳೆ, ಎಲೆ ಅಡಿಕೆ ಎಲ್ಲ ಹಾಕಿ ಕೊಡ್ಬೋದು. ಬ್ಯಾಗು ಕೂಡ ತುಂಬ ಸ್ಟಡಿ ಆಗಿದೆ, ತುಂಬಾನೇ ಚೆನ್ನಾಗಿದೆ. ನೋಡೋದಕ್ಕೂ ತುಂಬ ಲುಕ್ ವೈಸ್ ತುಂಬಾನೇ ಚೆನ್ನಾಗಿದೆ. ಇದು ಎಷ್ಟು ಬರುತ್ತಪ್ಪ ಅಂದರೆ ಒಂದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 14 to 16 ಬ್ಯಾಗ್ ಏನೋ ಬರುತ್ತೆ. ಕರೆಕ್ಟಾಗಿ ನಾನು ಮರ್ತ್ಬಿಟ್ಟಿದ್ದೀನಿ. ಇಲ್ಲಿ ನನ್ನ ಪ್ರೈಸಸ್ಸು ಕೂಡ ಪ್ರತಿಯೊಂದನ್ನು ಇಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿರ್ತೀನಿ. ನೀವು ನೋಡಿ ಒಂದ್ಸಲ ಚೆಕ್ ಮಾಡಿ ತಗೋಬಹುದು, ಆರಾಮಾಗಿ ಬೈ ಮಾಡ್ಬೋದು ಇದನ್ನ. ನೆಕ್ಸ್ಟ್ ಬಂದು ನಾನು ಒಂದು ಮ್ಯಾಟ್ ತರಿಸಿದ್ದೀನಿ. ಇದು ಓಪನ್ ಕೂಡ ಇನ್ನೂ ಮಾಡಿಲ್ಲ ನಾನು. ಇದು ಲಕ್ಷ್ಮಿ ಕೂರ್ಸಿರ್ತೀವಲ್ಲ ಮುಂದೆ ಹಾಕೋದಕ್ಕೆ ಇದೊಂಥರ ರಂಗೋಲಿ ಮ್ಯಾಟು. ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಸಕ್ಕತ್ತಾಗಿದೆ ಮಾತ್ರ. ವಾವ್, ಸೂಪರ್ ಆಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಟು. ಇದು ಮುಂದೆಗಡೆ ರಂಗೋಲಿ ಎಲ್ಲ ಬಿಡಕ್ಕಾಗಲ್ಲ, ಮನೆ ಒಳಗಡೆ ಲಕ್ಷ್ಮಿ ಕೂರಿಸಿರ್ತೀವಿ, ಬಿಟ್ಟರು ಮಕ್ಳಿರ್ತಾರೆ, ಎಲ್ಲ ಅಳಿಸ್ಬಿಡ್ತಾರೆ. ಸೊ ಹಾಗಾಗಿ ಈ ತರ ಒಂದು ರಂಗೋಲಿ ಮ್ಯಾಟ್ನ ನಾನು ಬುಕ್ ಮಾಡಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಲಾಸ್ಟ್ ಇಯರ್ ನಾನು ಲೋಟಸ್ ತರಿಸಿದ್ದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಈಗಲೂ ಕೂಡ ಯೂಸ್ ಮಾಡ್ತೀನಿ. ವಾಶ್ ಮಾಡಿದ್ರು ಕೂಡ ಏನೂ ಆಗಲ್ಲ, ಇದು ಆರಾಮಾಗಿ ತಗೋಬಹುದು. ಪ್ರೈಸ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಎಷ್ಟು ಅಂತ. ಲಿಂಕ್ ಏನಾದರೂ ಬೇಕು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅಂತ ಕೇಳಿ ನಾನು ನಿಮಗೆ ಲಿಂಕ್ನು ಕೂಡ ಪ್ರೊವೈಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಬಂದು ನಾನು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ತರಿಸಿದ್ದೀನಿ.
ನಾನು ಈ ಸಲ ಬ್ಯಾಕ್ ಗ್ರೌಂಡಿಗೆ ಸುಮ್ಮನೆ ಈ ಥರ ಹಸುದು ಬ್ಯಾಕ್ ಗ್ರೌಂಡ್ ತರಿಸಿದ್ದೀನಿ. ಈಗ ಬಾಡಿಗೆ ಮನೆಗಳಲ್ಲಿ ಇರ್ತೀವಿ, ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲ ವಾಲಿಗೆ ಮಾಡೋದು ಕಷ್ಟ ಇರುತ್ತೆ, ಪೇಂಟ್ ಹಾಳಾಗುತ್ತೆ, ಮತ್ತೆ ಟೈಮು ಕೂಡ ಇರಲ್ಲ, ಒಬ್ಬೊಬ್ಬರೇ ಇರ್ತೀವಿ, ಅಂಥವ್ರಿಗೆ ಯೂಸ್ ಆಗುತ್ತೆ. ನೋಡಿ ಈ ಥರ ಬ್ಯಾಕ್ ಗ್ರೌಂಡಿಗೆ ಕಾಣಿಸ್ತಾ ಇದೆಯಾ, ಕ್ಲೀನಾಗಿ ತೋರಿಸ್ತೀನಿ ನಾನು. ಈ ಥರ ಇದೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ಗೆ. ಹಸು ಕರು, ಹಸುದು ಆ ಕಡೆ ಈ ಕಡೆ ಹಸು ಇರುವಂಥದ್ದು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿನೂ ಕೂಡ ಓಕೆ, ಪ್ರೈಸಿಗೆ ಓಕೆ, ಆರಾಮಾಗಿ ಕೊಡ್ಬೋದು. ಮತ್ತು ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ರಿಚ್ ಆಗಿ ಕಾಣಿಸುತ್ತೆ. ನೋಡಿ ಇಲ್ಲಿ ಇದು ಕೂಡ ನಿಮಗೆ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೆಲ್ಲ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಮತ್ತೆ ಬರ್ತೀನಿ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.